ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ತಿಂಡಿಗೆ ಚಿತ್ರಾನ್ನ ಮಾಡೋಣ. ಅದರಲ್ಲೂ ಇರಳಿಕಾಯಿನ ಯೂಸ್ ಮಾಡಿಕೊಂಡು, ಇರಳಿಕಾಯಲ್ಲಿ ವಿಟಮಿನ್ ಸಿ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ನಿಂಬೆಹಣ್ಣುಗಳಿಗೆ ಹೋಲಿಸ್ಕೊಂಡ್ರೆ ಇರಳಿಕಾಯಲ್ಲಿ ವಿಟಮಿನ್ ಸಿ ಕಂಟೆಂಟ್ ತುಂಬಾ ರಿಚ್ಚಲ್ಲಿರುತ್ತೆ. ಸೊ ಇವತ್ತಿನ ತಿಂಡಿಗೆ ಇರಳಿಕಾಯಿನ ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಕಾದ ಎಣ್ಣೆಗೆ ಸ್ವಲ್ಪ ಕಡಲೆಬೀಜ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಒಳಗಡೆ ಮಿಕ್ಸ್ ಮಾಡೋದು ಬೇಡ, ಯಾಕೆಂದರೆ ಅದರ ಕ್ರಿಸ್ಪಿನೆಸ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಆದರೆ ಬಾಣಲಿಯಲ್ಲಿ ಉಳಿದಿದ್ದ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾವು ಹಚ್ಚಿಟ್ಟಿದ್ದ ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಇರಳಿಕಾಯಿ ರಸನೂ ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗೋಗುತ್ತೆ. ಇದನ್ನು ಬಿಸಿ ಅನ್ನೋ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ವಾವ್, ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಇವಾಗಂತೂ ನಮ್ಮ ಹಳ್ಳಿ ಕಡೆ ಮೇವಿಗೆ ತುಂಬಾ ಸಮಸ್ಯೆ ಆಗೋಗಿದೆ. ಎಷ್ಟೋ ಜನ ಮೇವಿಲ್ಲ ಅಂತ ಇದ್ದ ಹಸುಗಳನ್ನು ಕೂಡ ತುಂಬ ಜನ ಮಾರಿಬಿಟ್ಟಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ ಹಸಿ ಹುಲ್ಲುಗಳು ಎಲ್ಲ ಕೂಡ ಖಾಲಿ ಆಗೋಗಿದೆ. ಹಾಗಾಗಿ ಎಲ್ಲರೂ ಕೂಡ ಒಣ ಹುಲ್ಲಿನ ಕಡೆ ಮುಖ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಎಲ್ಲರೂ ಕೂಡ ಹಸಿ ಹುಲ್ಲು ಅಥವಾ ಸೀಮೆ ಹುಲ್ಲು ಏನು ಹಾಕಿದ್ರು ಆ ಹುಲ್ಲೆಲ್ಲ ಕೂಡ ಖಾಲಿ ಆಗೋಗಿರೋದ್ರಿಂದ ಎಲ್ಲರೂ ಕೂಡ ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲಿಗೆ ಎಲ್ಲರೂ ಕೂಡ ಬೇರೆ ಊರುಗಳಿಗೆ ಹೋಗಿ ತೊಗೊಂಡು ಬಂದು ಹಸುಗಳಿಗೆ ಮೇಯಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಅಷ್ಟೇ, ನಾವು ಹಾಕಿದ್ದ ಸೀಮೆ ಹುಲ್ಲು ಕೂಡ ಸ್ವಲ್ಪ ಖಾಲಿ ಆಗೋಗಿದೆ. ಸೊ ಹಂಗಾಗಿ ನಮ್ಮ ಹಸ್ಬೆಂಡು ಬೊಮ್ಮನಹಳ್ಳಿಗೆ ಹೋಗಿ ನಮ್ಮ ನಾದಿನಿಯವ್ರ ಮನೆ ಇದೆ. ಸೊ ಅಲ್ಲಿ ಅವರು ಸ್ವಲ್ಪ ರಾಗಿನ ಬೆಳ್ಕೊಂಡಿದ್ದಾರೆ. ಆ ರಾಗಿ ಹುಲ್ಲನ್ನು ಒಂದು ಟ್ಯಾಕ್ಟ್ರಿಗೆ ಹಾಕ್ಕೊಂಡು ತೊಗೊಂಡು ಬರೋದಕ್ಕೆ ಅಂತ ಹೇಳಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಕೂಡ ಬೊಮ್ಮನಹಳ್ಳಿಗೆ ಹೋಗಿದ್ದಾರೆ. ಈಗ ಹುಲ್ಲನ್ನೆಲ್ಲನೂ ಮಿಷಿನ್ಗೆ ಕೊಡ್ತಾ ಇದ್ದಾರಂತೆ. ಆ ಹುಲ್ಲು ಸಾಕಾಗೋದಿಲ್ಲ ಅಂಥೇಳಿ, ಯಾಕಂದರೆ ನಮಗೆ ಮತ್ತು ನಮ್ಮ ಚಿಕ್ಕಪ್ಪವ್ರಿಗೆ ಇಬ್ರಿಗೂ ಕೂಡ ಬೇಕಾಗಿರೋದ್ರಿಂದ ಪಕ್ಕದ ಜಮೀನವರೇ ಅವರು ಸ್ವಲ್ಪ ರಾಗಿನ ಹಾಕಿದ್ರಂತೆ. ಆ ರಾಗಿ ಹುಲ್ಲನ್ನು ಕೂಡ ಮಿಷಿನ್ಗೆ ಕೊಡ್ತಾ ಇದ್ದಾರೆ. ಎರಡು ಕಡೆನೂ ಕೂಡ ಸೇರಿದ್ರೆ ಒಂದು ಟ್ಯಾಕ್ಟರ್ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡು ಟ್ಯಾಕ್ಟರ್ನು ಕೂಡ ಅಲ್ಲಿಂದನೇ ಮಾಡಿಕೊಂಡು ಎಲ್ಲನೂ ತುಂಬ್ಕೊಂಡು ಬರೋಣ ಅಂತ ಹೇಳಿ ಮಿಷಿನ್ಗೆ ಕೊಡ್ತಾ ಇದ್ದಾರೆ. ಸೊ ಇವಾಗ ಮಿಷಿನ್ಗೆಲ್ಲ ಕೊಡ್ತಾ ಇರೋದ್ರಿಂದ ಅವರು ಬರೋದು ಮೇ ಬಿ ಸಾಯಂಕಾಲ ಆಗ್ಬೋದು. ಹಂಗಾಗಿ ನಾನೇ ಎಲ್ಲ ಹಸುಗಳಿಗೂ ಕೂಡ ತಿಂಡಿನ ಹಾಕ್ಕೊಂಡು ಬಂದು ಎಲ್ಲ ಹಸುಗಳಿಗೂ ತಿಂಡಿನ ಕೊಟ್ಟೆ. ಹಸುಗಳು ತಿಂಡಿನ ತಿನ್ನೋ ಅಷ್ಟರಲ್ಲಿ ತೊಪ್ಪೆ ಎಲ್ಲನೂ ಕೂಡ 2 ಮಕರಿಗಳಿಗೆ ತುಂಬಿಟ್ಟೆ. ಸೊ ತುಂಬಿಡೋಷ್ಟರಲ್ಲಿ ಆ ಹಸುಗಳು ಎಲ್ಲ ತಿಂಡಿನ ತಿಂದ್ಕೊಂಡು, ಸೊ ಅದಾದಮೇಲೆ ತಿಂಡಿ ತಿನ್ಕೊಂಡಾದ್ಮೇಲೆ ಅದೇ ಬಕೆಟ್ಗಳಿಗೆ ನೀರನ್ನು ಹಾಕಿ ಎಲ್ಲ ಹಸುಗಳಿಗೂ ಕೂಡ ನೀರನ್ನು ಕುಡಿಸ್ದೆ. ಸೊ ಅಷ್ಟರಲ್ಲಿ ನೀರು ಕೂಡ ಬಿಟ್ಟಿದ್ದರಿಂದ ಕೊಟ್ಟಿಗೆನೂ ಕೂಡ ಉಜ್ಜಿ ನೀಟಾಗಿ ಕೊಟ್ಟಿಗೆನ ಕೂಡ ತೊಳೆದೆ. ಎಲ್ಲ ಹಸುಗಳ ಕೆಚ್ಚಲನ್ನು ಕೂಡ ತೊಳ್ಕೊಂಡು ಮಿಷಿನನ್ನು ಹಾಕಿದೆ. ಬಟ್ ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ, ಮಿಷಿನ್ ಏನೋ ಸಮ್ ಪ್ರಾಬ್ಲಮ್ ಆಗಿ ಹಾಲು ಸರಿಯಾಗಿ ಬರ್ತಾಯಿಲ್ಲ ಅಂಥೇಳಿ. ಸೇಮ್ ಪ್ರಾಬ್ಲಮ್ ಕಂಟಿನ್ಯೂಷನ್ ಆಗಾಯಿತು. ಎಷ್ಟು ಮಿಷಿನನ್ನು ರನ್ ಮಾಡಿ ಸಾಕಾಯಿತು, ಹಾಲೇ ಬರಲಿಲ್ಲ. ನಮ್ಮ ಎದುರುಗಡೆ ಮನೆಯವ್ರನ್ನ ಮತ್ತು ನಮ್ಮ ನಾದಿನಿಯವ್ರನ್ನ ಕರೆದ್ವಿ ಸ್ವಲ್ಪ ಹಾಲನ್ನು ಕರ್ಕೊಡೋದಕ್ಕೆ ಅಂಥೇಳಿ. ಅವ್ರು ಬಂದು ಸ್ವಲ್ಪ ಹಾಲನ್ನು ಕರಿತಾಯಿದ್ರು. ಸದ್ಯ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಸೊ ಅವರು ಎಲ್ಲ ಹಸುಗಳ ಹಾಲನ್ನು ಕೂಡ ಬೇಗ ಕರ್ಕೊಂಡು ಡೈರಿಗೆ ಕೂಡ ಟೈಮ್ ಆಗೋಗಿತ್ತು. ಸೊ ಹಂಗಾಗಿ ಹಾಲನ್ನೆಲ್ಲ ಕರೆದು ಡೈರಿಗೆ ಹಾಕ್ಬಿಟ್ಟು ಬಂದರು. ಸೊ ಡೈರಿಗೆ ಹಾಕಿ ಬಂದಾದಮೇಲೆ ಕ್ಯಾನನ್ನು ಕೂಡ ನಾನು ವಾಶ್ ಮಾಡಿ ಎತ್ತಿಟ್ಟೆ. ಇನ್ನೂ ನಿನ್ನೆ 2 ಎಳನೀರನ್ನು ತಂದಿದ್ದರು. ಆ ಎಳನೀರನ್ನು ಹಾಗೆ ಇಟ್ಬಿಟ್ಟಿದ್ರು. ಸೊ ಹಂಗಾಗಿ ನನಗೆ ಮತ್ತು ನಮ್ಮ ಅತ್ತೆಯವ್ರಿಗೆ ಎಳನೀರನ್ನು ಕೆಚ್ಕೊಟ್ರು ನನ್ನ ಹಸ್ಬೆಂಡು. ಇವತ್ತಿಗೂ ತಾಯಿ ಹಾಲಷ್ಟೇ ಪವಿತ್ರವಾಗಿರೋದು ಅಂದರೆ ಎಳನೀರು ಅಂತಲೇ ಹೇಳ್ಬೋದು. ಯಾಕಂದರೆ ಎಳನೀರಲ್ಲಿ ತುಂಬ ಲೇಯರ್ ಇರೋದ್ರಿಂದ ಅದಕ್ಕೆ ಯಾವುದೇ ಥರ ಕೆಮಿಕಲ್ನ ಇಂಜೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದರ ಲೇಯರ್ ಏನಿದೆಯಲ್ಲ ಅದು ತುಂಬ, ಅಂದರೆ ಅದರ ಕಂಠ ಅಂತ ಏನು ಬರುತ್ತೆ ಅದು ತುಂಬಾ ಗಟ್ಟಿ ಇರೋದ್ರಿಂದ ಅದಕ್ಕೆ ಯಾವುದೇ ಥರ ಕೆಮಿಕಲ್ನ ಇಂಜೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಕಲರ್ ಚೇಂಜ್ ಮಾಡೋದಕ್ಕಾಗಿರ್ಬೋದು ಅಥವಾ ಅದರ ಟೇಸ್ಟಿಗಾಗಿರ್ಬೋದು ಅದಕ್ಕೆ ಯಾವುದೇ ಥರ ಒಂದು ಕೆಮಿಕಲ್ನ ಆ್ಯಡ್ ಮಾಡೋಕ್ಕೆ ಆಗದೇ ಇರೋದ್ರಿಂದ ಇವತ್ತಿಗೂ ಕೂಡ ತುಂಬಾ ಪ್ಯೂರಿಟಿಯಾಗಿ ಸಿಗೋದು ಅಂದರೆ ಎಳನೀರು. ಎಳನೀರು ಮಾತ್ರನೇ ಅಂತ ನನಗನ್ಸುತ್ತೆ. ಇದು ನನ್ನ ಅಭಿಪ್ರಾಯ. ನಿಮಗೆ ಏನನ್ಸುತ್ತೆ ಅಂತ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಳನೀರು ಮಾತ್ರ ತುಂಬಾ ಸ್ವೀಟಾಗಿತ್ತು. ಯಾಕಂದರೆ ಇದು ಕಾಯಿ ಆಗ್ತಾಯಿದೆ ಆಲ್ರೆಡಿ, ಎಳನೀರಿಂದ ಕಾಯಿ ಆಗ್ತಿರೋದ್ರಿಂದ ಟೇಸ್ಟ್ ಮಾತ್ರ ಎಳನೀರ್ದು ತುಂಬಾ ಸ್ವೀಟ್ ಅನ್ನಿಸ್ತಾ ಇತ್ತು. ಇನ್ನು ಸ್ವಲ್ಪ ಕಾಯೆಲ್ಲ ಇದ್ದಿದ್ದರಿಂದ ಎಳನೀರನ್ನು ಕುಡಿದು ಕಾಯಿಯನ್ನು ಕೂಡ ಎಡೆದಿಟ್ಟೆ. ಈ ಚಳಿಯಲ್ಲಿ ಈ ಥರದೊಂದು ರೆಸಿಪಿನ ಮಾಡ್ಕೊತೀನಿ. ಮನೇಲಿರೋರೆಲ್ಲರೂ
ಬರ್ಸ್ಕೊಂಡು ಊಟ ಮಾಡೋದಂತೂ ಗ್ಯಾರಂಟಿ. ಹಸಿ ಅವರೆಕಾಳಿನ ಕರಿಮೀನು ಸಾಂಬಾರನ್ನ ಮಾಡೋಣ. ಅದರಲ್ಲೂ ಹಳ್ಳಿ ಸ್ಟೈಲಲ್ಲಿ ನಮ್ಮ ಹಳ್ಳಿ ಕಡೆ ಹೀಗೇ ಸಾಂಬಾರು ಮಾಡೋದು. ಸೊ ಈ ಸಾಂಬಾರನ್ನ ಮಾಡೋದಕ್ಕೆ ಒಂದು ಬಾಣಲಿಗೆ ಕರಿಮೀನನ್ನು ತೊಗೊಂಡಿದ್ದೀನಿ. ಕರಿಮೀನಲ್ಲಿ ತುಂಬ ವೆರೈಟಿ ಆಫ್ ಕರಿಮೀನು ಬರುತ್ತೆ. ಅದರಲ್ಲಿ ಈ ಥರ ಸ್ವಲ್ಪ ದೊಡ್ಡದಾಗಿರುವಂತಹ ಕರಿಮೀನನ್ನು ತೊಗೊಂಡಿದ್ದೀನಿ. ಕರಿಮೀನನ್ನು ತೊಗೊಂಡು ಒಂದು ಬಾಣಲಿಗೆ ಹಾಕ್ಕೊಂಡು ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳೋಣ. ಡ್ರೈಯಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕುಕ್ಕರ್ ತೊಗೊಂಡು ಕುಕ್ಕರ್ ಒಳಗಡೆಗೆ ಹಸಿ ಅವರೆಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಬದನೆಕಾಯಿ, ಆಲೂಗೆಡ್ಡೆನ ಹಚ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಒಳಗಡೆಗೆ ಒಂದು ಈರುಳ್ಳಿ, 2 ಟೊಮೊಟೊನ ಹಚ್ಕೊಂಡು ಅದರೊಳಗಡೆನೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಲ್ಲ ತರಕಾರಿನೂ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹುಡಿನೂ ಹಾಕಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು 1-2 ವಿಷಿಲ್ ಬರೆಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳೆಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದೋಗಿದೆ 1-2 ವಿಷಲಲ್ಲೇ. ಮತ್ತೊಂದು ಸೈಡಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ 1 ಈರುಳ್ಳಿ, 1 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಆಲ್ರೆಡಿ ಡ್ರೈಯಾಗಿ ಫ್ರೈ ಮಾಡ್ಕೊಂಡಿದ್ದ ಕರಿಮೀನನ್ನು ತಗೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಯಾಕಂದರೆ ಕರಿಮೀನಲ್ಲಿ ಕಲ್ಲುಗಳೆಲ್ಲ ತುಂಬಾ ಇರುತ್ತೆ. ಸೊ ಹಂಗಾಗಿ ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಕಲ್ಲೆಲ್ಲ ಕೆಳಗಡೆ ಸೆಟಲ್ ಆಗುತ್ತೆ. ಕರಿಮೀನೆಲ್ಲನೂ ತೊಳ್ಕೊಂಡು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ನಾವು ಆಲ್ರೆಡಿ ಕಾಳು ಮತ್ತು ತರಕಾರಿಗಳನ್ನೆಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಕೂಡ ಬಿಡೋಣ. ಹುಳಿ ಮುಂದೆ ಇದ್ದರೆ ತುಂಬಾ ಚೆನ್ನಾಗಿ ಟೇಸ್ಟಲ್ಲಿರುತ್ತೆ. ಹುಣಸೆಹಣ್ಣು ರಸನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನಮಗೆ ಸಾಂಬಾರು ಯಾವ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನೀರನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಳ್ಳೋಣ. ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಮಳ್ಳು ಬರೆಸ್ಕೊಳ್ಳೋಣ ಸಾಕು. ಯಾಕಂದರೆ ಕಾಳುಗಳು ಎಲ್ಲ ತುಂಬ ಚೆನ್ನಾಗಿ ಬೆಂದೋಗಿದೆ. ಇನ್ನು ಮೀನು ಸ್ವಲ್ಪ ಡ್ರೈಯಾಗಿ ಫ್ರೈ ಮಾಡಿರೋದ್ರಿಂದ ಮತ್ತು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ 1-2 ಕುದಿ ಬರೆಸ್ಕೊಂಡ್ರೆ ಸಾಕು. ಹಳ್ಳಿ ಸ್ಟೈಲಲ್ಲಿ ಹಸಿ ಅವರೆಕಾಳು ಕರಿಮೀನು ಸಾಂಬಾರು ರೆಡಿಯಾಗೋಗುತ್ತೆ. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ವಾವ್, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮುದ್ದೆ ಜೊತೆ ಮಾತ್ರ ಅಲ್ಲ, ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಲಿ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.